ಹಾಯ್ ಹಲೋ ಗೈಸ್, ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ಪಿರೆಂಟ್ಸಿಗೆ ಜೈ ಹಿಂದ. ಸೊ ಯಾರೆಲ್ಲ ಎಸ್ ಎಸ್ ಸಿ ಜಿ ಡಿ ಕೀ ಆನ್ಸರನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಫೈನಲ್ ರಿಸಲ್ಟಿಗೆ, ಸೊ ನಿಮ್ಮ ಫಿಸಿಕಲ್ ರಿಸಲ್ಟಿಗೆ ಯಾರೆಲ್ಲ ವೇಟಿಂಗನ್ನು ಮಾಡ್ತಾ ಇದ್ರಲ್ಲ, ಸೊ ನಿಮಗೋಸ್ಕರನೇ ಪ್ರತಿಯೊಬ್ಬರು ಕೂಡ ಕಮೆಂಟ್ಸ್ಗಳನ್ನ ಹಾಕ್ತಾಯಿದ್ರಿ, ಅದರ ಜೊತೆಗೆ ಮೆಸೇಜ್ಗಳನ್ನು ಮಾಡ್ತಾಯಿದ್ರಿ. ಸರ್, ಎಸ್ ಎಸ್ ಸಿ ಜಿ ಡಿ ರಿಸಲ್ಟ್ ಯಾವಾಗ ಬರ್ತದ, ಸೊ ಕಟ್ ಆಫ್ ಯಾವ ಲೆವೆಲ್ಗೆ ನಿಂತ್ಕೊಳ್ಬೋದು, ಅದ್ರದ್ದು ಏನಾದರೂ ಅಪ್ಡೇಟನ್ನು ಕೊಡಿ ಅಂತೇಳಿ ಕೇಸಿಂದ ಕೇಳ್ತಾ ಇದ್ರಿ. ಸೊ ನಿಮಗೋಸ್ಕರನೇ, ನಿಮ್ಮ ರಿಕ್ವೆಸ್ಟ್ಗೋಸ್ಕರನೇ ಈ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಸೊ ಬೇರೆ ಏನಕ್ಕೂ ಅಲ್ಲ. ಓಕೆ, ಯಾರೆಲ್ಲ ಎಸ್ ಎಸ್ ಸಿ ಜಿ ಡಿಯಲ್ಲಿ ನೀವೀಗಾಗಲೇ ಸ್ಕೋರನ್ನು ಮಾಡಿಕೊಂಡು ಕೀ ಆನ್ಸರನ್ನು ಚೆಕ್ ಮಾಡ್ಕೊಂಡಿದಿರಲ್ಲ, ಸೊ ನಿಮ್ಮ ಫಿಸಿಕಲ್ ಡೇಟ್ ಯಾವಾಗ ಬರ್ತದೆ, ಸೊ ಅಡ್ಮಿಟ್ ಕಾರ್ಡನ್ನು ಯಾವಾಗ ಬಿಡ್ತಾರ, ಸೊ ಟೋಟಲಿ ಬಂದ್ಬಿಟ್ಟು ನೋಡ್ಕೊಡ್ರಿ. ಮೊದಲಿಗೆ ನಿಮ್ದು 39,000 ಹುದ್ದೆಗಳು ಮಾತ್ರ ಕಾಲ್ಫಾರ್ಮ್ ಇತ್ತು. ಓಕೆ, 39,000 ಹುದ್ದೆಗಳನ್ನ ಇದ್ದಿದ್ದು ಈಗ 53,000 ಪ್ಲಸ್ ಹುದ್ದೆಗಳನ್ನ ಮಾಡಿದ್ದಾರೆ ಟೋಟಲಿ ಆ್ಯಡಿಂಗ್. ಓಕೆ, ಆದ ಕಾರಣಕ್ಕೋಸ್ಕರ ನೀವು ಅನ್ಕೊಳ್ತಾ ಇದ್ದೀರಾ, ಸರ್ ಅಷ್ಟು ಹುದ್ದೆಗಳನ್ನ ಜಾಸ್ತಿ ಆಗಿದಾವೆ, ಸೊ ಕಟ್ ಆಫ್ ಯಾವ ಲೆವೆಲ್ಗೆ ಹೋಗ್ಬೋದು, ಫೂರ್ ಡೌನ್ ಆಗ್ಬೋದು ಅಥವಾ ಮಿಡಲ್ ಆಗಿ ಇರ್ತದ, ಸೊ ನಮ್ದು ಸ್ಕೋರ್ ಇಷ್ಟ ಆಗಿದೆ ಸರ್, ನನ್ಗೆ ಕುತ್ಕೋತದ ಅಥವಾ ಇಲ್ಲ ಅಂತ ಹೇಳ್ಕೇಸಿಂದ ಸೊ ಈ ಥರ ಎಲ್ಲ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ರಿ. ಸೊ ನನ್ನ ಪ್ರಕಾರ ನಿಮ್ಗೆ ಕಟ್ ಆಫ್ ಬಗ್ಗೆ ನಾನು ಯಾವುದೂ ಕೂಡ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಸೊ ಯಾವ ಲೆವೆಲ್ ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳ್ಕೇಸಿಂದ ಏನೂ ಕೂಡ ಹೇಳೋಕ್ಕೂ ಕೂಡ ಆಗ್ತಿರಲ್ಲ. ಯಾಕಂದರೆ ಎಂದಿಷ್ಟು ಜನಕ್ಕೆ ಸರ್ ನನ್ನ ಇಷ್ಟು ಕಟ್ ಆಫ್ ಹೇಳಿದ್ರಿ, ಸರ್ ನಾನು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿದೆ, ಸರ್ ನಂದು ಆಗಲಿಲ್ಲ ಅಂತ ಹೇಳ್ಕೇಸಿಂದ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಕಾನ್ಫಿಡೆಂಟ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾವ ಲೆವೆಲ್ಗೆ ಕಟ್ ಆಫ್ ಇದೆಯಲ್ಲ, ಸೊ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತದ. ಪ್ರತಿಯೊಬ್ಬರನ್ನು ಕೂಡ ಕಟ್ ಆಫ್ ಅನ್ನು ಕೇಳ್ಕೊಂಡಿರ್ತೀರಿ, ಎಷ್ಟು ನಿಂದಿರ್ತದ ಎಷ್ಟು ಇಲ್ಲ ಅಂತ ಹೇಳ್ಕೇಸಿಂದ ಆಲ್ಮೋಸ್ಟ್ ಅಲ್ಲಿ ತಿಳ್ಕೊಂಡಿರ್ತೀರಿ. ನಿಮ್ಗೆ ಫಿಸಿಕಲ್ ಮಾಡೋಕ್ಕೋಸ್ಕರ ಕಟ್ ಆಫ್ ಅನ್ನು ಕೇಳ್ಕೊಂಡ್ಬಿಟ್ಟು ಫಿಸಿಕಲ್ ಮಾಡೋದು ಅದು ರಾಂಗ್. ಓಕೆ, ನಿಮ್ಮ ಫಿಸಿಕಲ್ ಫಿಟ್ನೆಸ್ಸಿಗೋಸ್ಕರ ನೀವು ಫಿಸಿಕಲನ್ನು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಿಪ್ಪ ಅಂತಂದರೆ ಸೊ ನಿಮಗೆ ಏನೂ ಕೂಡ ತೊಂದರೆ ಆಗಲ್ಲ. ಸಡನ್ ಆಗಿ ನಿಮ್ದು ಅಡ್ಮಿಟ್ ಕಾರ್ಡ್ ಬಿಟ್ಟರು, ಸೊ ರಿಸಲ್ಟನ್ನು ಬಿಟ್ಟ ತಕ್ಷಣ ಅಡ್ಮಿಟ್ ಕಾರ್ಡ್ 15 ಡೇಸ್ ಟೈಮಿಂಗನ್ನು ಕೊಟ್ಟರಪ್ಪ ಅಂದರೆ ಸೊ ಬಹಳಷ್ಟು ತೊಂದರೆ ಆಗ್ತದ. ಆದ ಕಾರಣಕ್ಕೋಸ್ಕರ ಫಿಸಿಕಲನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ರಿ. ಸರ್, ಫಿಸಿಕಲ್ನಲ್ಲಿ ಏನೇನು ಇರ್ತದ, ಸೊ ಫಿಸಿಕಲ್ ಯಾವ ಡೇಟಿಗೆ ಬರ್ಬೋದು ಅಂತ ಕೇಳ್ತಾ ಇದ್ದಿರಲ್ಲ, ಸೊ ಆ ಇನ್ಫಾರ್ಮೇಷನ್ನ ನಿಮ್ಗೆ ಒಂದಿಷ್ಟು ಕೊಡ್ತಾ ಇರ್ತೀನಿ, ಕೇಳ್ಕೊಳ್ರಿ. ಓಕೆ, ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದೀರಿಪ್ಪ ಅಂತಂದರೆ ಸೊ ಇದೇ ಒಂದೇ ಅಂತಲ್ಲ ಸ್ನೇಹಿತರೆ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬ್ಗೆ ನೀವು ತಯಾರಿನ ಮಾಡ್ತಾ ಇದ್ದೀರಿಪ್ಪ ಅಂದರೆ ಪ್ರತಿಯೊಂದು ಅಪ್ಡೇಟನ್ನು ಅಚ್ಚುಕಟ್ಟಾಗಿ ಕನ್ನಡದಲ್ಲೇ ತಿಳ್ಕೊಳ್ಬೇಕಾಗಿತ್ತಪ್ಪ ಅಂದರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇಲ್ಲೇನು ಕಾಣ್ತಿದ್ದಿಲ್ಲ ಸಬ್ಸ್ಕ್ರೈಬ್ ಬಟನ್ನು, ಈ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟ್ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಈಗ ನೋಡ್ಕೊಳ್ಳಿ, ಫಿಸಿಕಲ್ ಏನಿರ್ತದೆ ಆಲ್ಮೋಸ್ಟ್ ಅಲ್ಲಿ ತಿಳ್ಕೊಂಡಿರ್ತೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಫಿಸಿಕಲ್ ಬಗ್ಗೆ ಮಾಹಿತಿ ಕೂಡ ಗೊತ್ತಿರ್ತದೆ, ಇನ್ನೊಂದ್ಸರಿ ತಿಳಿಸ್ಕೊಡ್ತೀನಿ. ಸೊ ಮೇಲ್ ಕ್ಯಾಂಡಿಡೇಟ್ಗೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗೆ ಏನೆಲ್ಲ ಇರ್ತದೆ ಅದು ಕೂಡ ಒಂದ್ಸರಿ ಕರೆಕ್ಟಾಗಿ ತಿಳ್ಕೊಳ್ರಿ. ಓಕೆ, ಇಲ್ಲಿ ನೋಡ್ಕೊಳ್ರಿ, ಮೇಲ್ ಕ್ಯಾಂಡಿಡೇಟಿಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 5 ಕಿಲೋಮೀಟರ್ ರನ್ ಇರುತ್ತೆ. ಎಷ್ಟಪ್ಪ ಅಂತಂದರೆ ಸೊ ನಿಮ್ಗೆ 24 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. 24 ಮಿನಿಟ್ಸ್ ಟೈಮಿಂಗ್ ಕೂಡ ಪುರುಷರಿಗೆ ಇರ್ತದೆ. ಅದೇ ಥರನಾಗಿ ಫೀಮೇಲ್ ಕ್ಯಾಟಗರಿ ನೋಡ್ಕೊಂಡ್ರೆ ಮಹಿಳೆಯರಿಗೆ ಏನಿರುತ್ತಪ್ಪ ಅಂತಂದರೆ ಸೊ ನಿಮ್ಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. 1600 ಮೀಟರ್ ರನ್ನಿಂಗ್ ಇರುತ್ತೆ. 8 ನಿಮಿಷ 30 ಸೆಕೆಂಡ್ ನಿಮ್ಗೆ ಟೈಮಿಂಗ್ ಇರುತ್ತೆ. ಓಕೆ, 8 ನಿಮಿಷ 30 ಸೆಕೆಂಡ್ ಟೈಮಿಂಗ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಫಿಸಿಕಲಲ್ಲಿ ಪಾಸ್ ಮಾಡ್ಕೊಳ್ಬೋದು. ಸೊ ಪ್ರಯತ್ನ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಮಾಡ್ಕೊಳ್ಳೋಕೆ ಸಾಧ್ಯ. ಇದು ಸಲೀಶ ಮಾತಲ್ಲ, ಇದು ಕೂಡ ಮಹಿಳೆಯರಿಗೆ ಒಂದಿಷ್ಟು ಟಫೇ ಆಗುತ್ತಾ. ಓಕೆ ಸರ್, ಹೈಟ್ ಎಷ್ಟಿರಬೇಕು ಪುರುಷರಿಗೆ ನೋಡ್ಕೊಡ್ರಿ. ಮೇಲ್ ಕ್ಯಾಂಡಿಡೇಟ್ಗೆ ಹೈಟ್ ಎಷ್ಟಿರುತ್ತಪ್ಪ ಅಂದರೆ 170 ಸೆಂಟಿಮೀಟ್ರು. OBC, ಜನರಲ್, EWS ಕ್ಯಾಟಗರಿ ಅವರು ಮತ್ತು SC ಕ್ಯಾಟಗರಿ ಅವರಿಗೆ. ಅದೇ ಥರನಾಗಿ ST ಕ್ಯಾಟಗರಿ ಅವರಿಗೆ 162.5 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು. ಸರ್ ನೋಡ್ಕೊಡ್ರಿ, ಮಹಿಳೆಯರಿಗೆ ಏನಿರ್ತದಪ್ಪ ಅಂತಂದರೆ 157 ಸೆಂಟಿಮೀಟರ್ ಹೈಟನ್ನು ಮಹಿಳೆಯರು ಇರಲೇಬೇಕಾಗುತ್ತೆ. ಸರ್, ಹೈಟ್ ತಕ್ಕಂಗೆ ವೇಟ್, ಓಕೆ, ವೇಟ್ನಲ್ಲಿ ಯಾರನ್ನೂ ಕೂಡ ಫೇಲ್ ಮಾಡೋದಿಲ್ಲ. ವೇಟ್ ನಾರ್ಮಲಿ ಇದ್ದರೆ ಓಕೆ, 50 kg. ಸೊ ಪ್ರತಿಯೊಬ್ಬರು ಕೂಡ ವೇಟ್ನಲ್ಲಿ ಪಾಸ್ ಆಗ್ತೀರಾ. ಸರ್, ಇದರಲ್ಲಿ ಹೈ ಜಂಪು ಮತ್ತು ಲಾಂಗ್ ಜಂಪ್ ಏನಾದರೂ ಇರ್ತದ? ಇಲ್ಲ, ಇದರಲ್ಲಿ ಚೆಸ್ಟ್ ಚೆಕಿಂಗ್ ಮಾಡ್ತಾರೆ, ವೇಟ್ ಚೆಕಿಂಗ್ ಮಾಡ್ತಾರೆ, ಇಷ್ಟನ್ನು ಮಾತ್ರ ಇರ್ತದ. ಸರ್, ಇದೆಲ್ಲ ಈಸಿ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು? ಸೊ ಏನಾದರೂ ಇದಕ್ಕೆ ಸೊಲ್ಯೂಷನ್ ಅಂದರೆ ಸಡನ್ನಾಗಿ 5 ಕಿಲೋಮೀಟರ್ ಓಡೋದು ಭಾಳಷ್ಟು ಟಫೇ ಆಗುತ್ತೆ. ಸೊ ಈಗಿನ ಥರನೇ ಪ್ರಯತ್ನವನ್ನು ಮಾಡ್ತಾ ಇದ್ರಿಯಪ್ಪ ಅಂದರೆ ಆರಾಮ್ಸಾಗಿ ನೀವು 24 ಮಿನಿಟ್ಸ್ ಅಲ್ಲ 20 ಮಿನಿಟ್ಸ್ನಲ್ಲಿ ನೀವು ಈ ರನ್ನಿಂಗನ್ನು ಕ್ಲಿಯರ್ ಮಾಡ್ಕೋಬೋದು. ಲಾಂಗ್ ರನ್ನಿಂಗನ್ನು ಮಾಡಿದ್ರೆ ಮಾತ್ರ ಕ್ಲಿಯರ್ ಮಾಡೋಕ್ಕೆ ಚಾನ್ಸಸ್ ಇರ್ತದೆ. ಸರ್, ಅಕಸ್ಮಾತ್ ಈಗ ಫಿಸಿಕಲ್ ಡೇಟನ್ನು ಯಾವ ಡೇಟ್ಗೆ ಬಿಡ್ಬೋದು ಅಂತ ಹೇಳಿ ಕೇಳ್ತಾ ಇದ್ರಿ. ನನ್ನ ಪ್ರಕಾರ ಫಿಸಿಕಲ್ ಡೇಟನ್ನು ಇನ್ನೂ 1 ಮಂತ್ ಒಳಗಡೆನೆ ಬಿಡುವಂಥ ಚಾನ್ಸಸ್ ಇದೆ. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸ್ಕೋರ್ ಆಗಿರ್ತಕ್ಕಂಥವ್ರು 70 ಅಬೋವ್ ಇದ್ದವರು ಕೂಡ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಓಕೆ,
70+ ಏನಿದೆಯಲ್ಲ ಪ್ರತಿಯೊಬ್ಬರು ಕೂಡ ಫಿಸಿಕಲ್ಗೆ ತಯಾರಿಯನ್ನು ಮಾಡಿಕೊಡ್ರಿ. ನಾನು ಹೇಳ್ತಾ ಇದ್ದೀನಿ, ಅಕಸ್ಮಾತ್ 70 ಜಾಸ್ತಿ ಹೋಯ್ತಪ್ಪ ಅಂದರೆ ಸರ್ ನೀವು ಇಷ್ಟು ಹೇಳಿದ್ರಿ ನಾನು ಫಿಸಿಕಲ್ಗೆ ಬರಲಿಲ್ಲ ಅಂತ ಹೇಳಿ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ. ಸೊ ನಿಮ್ಮ ಫಿಸಿಕಲ್ ಹೆಲ್ತಿಗೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿಪ್ಪ ಅಂದರೆ, ಸೊ ಅಕಸ್ಮಾತ್ ನಿಮ್ದು ಈಗ ಫಿಸಿಕಲ್ 70ಗೆ ಅಬೌವ್ ನಿಂತ್ಕೋತಿ ಅಂತ ತಿಳ್ಕೊಡ್ರಿ. 15 ಡೇಸಲ್ಲಿ ನಿಮ್ಮ ಫಿಸಿಕಲನ್ನು ಕಾಲ್ಫಾರ್ಮ್ ಮಾಡಿದ್ರು. ಅಕಸ್ಮಾತ್ ಫಿಸಿಕಲನ್ನು ಕಾಲ್ಫಾರ್ಮ್ ಮಾಡಿದ್ರು, ಇದಕ್ಕೆ ಒಂದಕ್ಕೆ ಅಂತಲ್ಲ, ನಿಮ್ಮ ಫಿಸಿಕಲ್ ಅಂದರೆ ನಿಮ್ಮ ಹೆಲ್ತಿಗೋಸ್ಕರ ಯೂಸ್ ಆಗುತ್ತೆ, ಪ್ರತಿಯೊಂದು ಮುಂದೆ ಟ್ರೈ ಮಾಡ್ತಿರ್ತಕ್ಕಂಥ ಜಾಬಿಗೆ ಕೂಡ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಸರ್ ಇಷ್ಟರೊಳಗಡೆ ನಿಮ್ಮ ಫಿಸಿಕಲ್ ಡೇಟ್ ಬರ್ತದೆ. ಸೊ ಕಟ್ ಆಫ್ ಆಗಿ ನಾನು ಹೇಳಿದ್ದೀನಿ ನಿಮ್ಗೆ, ಇಷ್ಟು ಆದವ್ರಿಗೆ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಅದೇ ಥರನಾಗಿ ನಾರ್ಮಲೈಸೇಷನ್ ಕೂಡ ಬರ್ತದೆ. ಯಾವ ಶಿಫ್ಟಿಗೆ ಎಷ್ಟು ನಾರ್ಮಲೈಸೇಷನ್ ಬರ್ತದೆ ಅಂತ ಹೇಳಿ ಏನೂ ಕೂಡ ಕನ್ಫರ್ಮೇಷನ್ ಮಾಡೋಕ್ಕಾಗಲ್ಲ. ಬಂದ ತಕ್ಷಣ ಎಷ್ಟು ನಾರ್ಮಲೈಸೇಷನ್ ಕೊಟ್ಟಿದ್ದಾರೆ, ಸೊ NCC ಹೋಲ್ಡರ್ಗೆ ಎಷ್ಟು ಮಾರ್ಕ್ಸ್ ಇದೆ, ನೆಕ್ಸ್ಟ್ B ಸರ್ಟಿಫಿಕೇಟ್ ಇದ್ದವ್ರಿಗೆ ಎಷ್ಟಿದೆ, ಆ ಸ್ಪೋರ್ಟ್ಸ್ ಕೋಟಾದವ್ರಿಗೆ ಎಷ್ಟು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ, ಎಷ್ಟು ಸ್ಕೋರನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಡೀಟೇಲ್ ಆಗಿ ನಿಮ್ಮ ಸ್ಕೋರ್ ಕಾರ್ಡ್ನಲ್ಲೇ ಮಾಹಿತಿ ಕೂಡ ಬರ್ತದೆ. ಅದರ ಜೊತೆಗೆ ಲಿಸ್ಟ್ನಲ್ಲಿ ನಿಮ್ದು ಏನಾದರೂ ನೇಮ್ ಇತ್ತಪ್ಪ ಅಂದರೆ ಸೊ ನೀವು ಫಿಸಿಕಲ್ಗೆ ಅಟೆಂಡ್ ಆಗ್ಬೋದು. ಸರ್ ಈ ಸರಿ ನೋಡ್ಕೊಡ್ರಿ, RFID ಅಂತ ಹೇಳಿ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರಾ ಅಂತ ಹೇಳಿ ಸೊ ನಡಿಬಹುದು, ನಡಿಲಕ್ಕಿಲ್ಲ. ಸೊ ಏನು ಇರ್ತದಪ್ಪ ಅಂದರೆ ನಿಮ್ಮ ಫಿಸಿಕಲ್ ಜೊತೆಗೆ ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫೈನಲಿ ಕಂಪ್ಲೀಟ್ ಆಗಿಬಿಡ್ತದ. ಮೊದಲಿಗೆ ಯಾವ ಥರ ಇತ್ತಪ್ಪ, ಹೋದ ವರ್ಷಕ್ಕೆ ಅದೇ ಟೈಪ್ ಮಾಡಿದಾರೆ. ಅದರ ಮುಂಚೆ ಫಿಸಿಕಲ್ ಆದಮೇಲೆ ಮತ್ತೊಂದಿಷ್ಟು ಲಿಸ್ಟ್ ಆದಮೇಲೆ ಮೆಡಿಕಲ್ ಈ ಥರ ಇತ್ತು. ಇಲ್ಲಿ ನೋಡ್ಕೊಡ್ರಿ, ಈಗ ಅಡ್ಮಿಟ್ ಕಾರ್ಡ್ ಬಿಟ್ರಪ್ಪ ಅಂದರೆ ನಿಮ್ಮ ಫಿಸಿಕಲ್ಲು ಅಲ್ಲೇ ಇರ್ತದ, ಮೆಡಿಕಲ್ಲು ಅಲ್ಲೇ ಇರ್ತದ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಅಲ್ಲೇ ಇರ್ತದ. ನೋಡ್ಕೊಡ್ರಿ 1 ವೀಕ್ ಮಟ್ಟ 5 ಡೇಸ್ ಮಟ್ಟನೂ ಟೈಮಿಂಗ್ ಇರ್ತದ. 5 ಡೇಸ್ ಮಟ್ಟ ನಿಮ್ದು ಎಲ್ಲ ಕಂಪ್ಲೀಟ್ ಆಗಬೇಕಪ್ಪ ಅಂದರೆ ಇಷ್ಟು ಟೈಮಿಂಗ್ ಹಿಡಿತದ. ಆದ ಕಾರಣಕ್ಕೋಸ್ಕರ ನೀವು ರೆಡಿಯಾಗಿ ಇಟ್ಕೊಳ್ಬೇಕು. ಪ್ರತಿಯೊಂದು ಕೂಡ ಫಿಸಿಕಲಿಗೆ ಆಲ್ಮೋಸ್ಟ್ ಆಲ್ ಸ್ಕೋರ್ ಮಾಡ್ಕೊಂಡಿದ್ರಲ್ಲ, ಸೇಫ್ ಆಗಿರ್ರಿ. ಆಗ ವೆಹಿಕಲ್ ಮೇಲೆ ಅಡ್ಡಾಡುವಾಗ ನಿಮ್ಮ ಜೀವನದ ಇದೊಂದು ವಿಚಾರ. ಯಾಕಪ್ಪ ಅಂತಂದರೆ ಇಷ್ಟೆಲ್ಲ ಪ್ರಯತ್ನ ಮಾಡಿ, ಸ್ಕೋರ್ ಮಾಡಿ, ಸ್ಟಡಿ ಮಾಡಿ ಎಲ್ಲನೂ ಮಾಡಿರ್ತೀರ. ಸೊ ಒಂದಿಷ್ಟು ಏನೋ ಪ್ರಾಬ್ಲಮ್ಗಳಾಗಿ ಯಾವತ್ತು ನೀವು ಜಾಬಿಗೆ ಸೇರೋ ಮಟ್ಟನೂ ಭಾಳಷ್ಟು ನಿಮ್ಮ ಬಾಡಿಗೆ ನೀವು ಸೇಫ್ ಇರಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನೀವು ಸಕ್ಸಸ್ಸನ್ನು ಕಾಣಬೇಕಪ್ಪ ಅಂದರೆ ನಿಮ್ಮ ಹೆಲ್ತ್ ಇಶ್ಯೂ ಬಗ್ಗೆ ಭಾಳಷ್ಟು ತೊಂದರೆಗಳಾಗ್ತಿರ್ತಾವೆ. ಅವನ್ನೆಲ್ಲನೂ ಕೂಡ ಸರಿಪಡಿಸ್ಕೊಂಡು ಕೇಸಂದ ಇರಬೇಕು. ಓಕೆ, ನೆಕ್ಸ್ಟ್ SSC GD ಕೂಡ ಅಕ್ಟೋಬರ್ದಲ್ಲಿ ಕಾಲ್ಫಾರ್ಮ್ ಆಗುತ್ತೆ. ಈ ಸರಿ ಏನಾದರೂ ಸ್ಕೋರ್ ಕಡಿಮೆ ಆದವರು ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ಮತ್ತೆ ನಿಮ್ಗೆ ಕಾಲ್ಫಾರ್ಮ್ ಆದ ತಕ್ಷಣ ಅದಕ್ಕೂ ಕೂಡ ರೆಡಿ ಆಗಿರಿ. ಸೊ ಇಷ್ಟು ಅಪ್ಡೇಟನ್ನು ನಾನು ಕೊಡಬೇಕಾಗಿತ್ತು ನಿಮ್ಗೆ. ಈ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮ್ಮ ಸ್ನೇಹಿತರಿಗೆ ಈ ಥರ ಬರ್ತಾ ಇದೆ, ಸೊ ಈ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರನ್ನು ಮಾಡಿಕೊಡ್ರಿ. ಓಕೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಇವೆಲ್ಲ ಅಪ್ಡೇಟ್ಗಳ ನಿಮ್ಗೆ ಬೇಕಾಗಿತ್ತಪ್ಪ ಅಂದರೆ ಸೊ ಲಿಸ್ಟ್ ಆಯ್ತು ಬಿಟ್ಟ ತಕ್ಷಣ ನಾನು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬ್ ಆಗಲಿ, ಅವಕ್ಕೆಲ್ಲ ತಯಾರಿಗಳನ್ನ ಮಾಡ್ತಾ ಇದ್ದೀರಪ್ಪ ಅಂದರೆ ಅದಕ್ಕೆ ಏನು ಸ್ಟಡಿ ಮಟೀರಿಯಲ್ ಬೇಕಾಗುತ್ತಾ, ಸೊ ಏನೆಲ್ಲ ಇಲ್ಲ ಅದಕ್ಕೆಲ್ಲನೂ ಕೂಡ ಮಾಹಿತಿಯನ್ನು ಕೊಡ್ತಾನೆ ಇರ್ತೀನಿ. ಸೊ ನೀವೇನಾದರೂ ಫಿಸಿಕಲ್ ಕೋಚಿಂಗ್ ಬರ್ತೀನಿ ಸರ್, ನಾನು ಫಿಸಿಕಲ್ಗೆ ತಯಾರಿಯನ್ನು ಮಾಡಬೇಕು, ಸೊ ನನಗೆ ಬೆಸ್ಟ್ ಕೋಚಿಂಗ್ ಸೆಂಟರ್ನ ಸರ್ಚ್ ಮಾಡಿ ಸರ್ ಅಂತ ನೋಡಿದ್ರೆ, ನಮ್ಮದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಈಗಾಗಲೇ ನಾವು ಫಿಸಿಕಲ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ. ನೀವೇನಾದರೂ ಬಂದು ಅಡ್ಮಿಷನನ್ನು ಮಾಡ್ಕೊಳ್ಳೋರು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಈಗಾಗಲೇ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗಿದ್ದು ಅಡ್ಮಿಷನನ್ನು ಮಾಡ್ಕೊಳ್ಬೋದು. ನಿಮ್ಮ ಫಿಸಿಕಲ್ಗೆ ಅಡ್ಮಿಷನನ್ನು ಮಾಡ್ಕೊಳ್ಳಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂದರೆ ಸ್ನೇಹಿತರೆ, ಸರ್ ನನ್ನ ರಿಕ್ವೆಸ್ಟು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾವು ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.